ಹಾಯ್ ಎವ್ರಿವನ್. ಇಂಗ್ಲೀಷ್ ಗ್ರಾಮರ್ನಲ್ಲಿ ತುಂಬ ಕನ್ಫ್ಯೂಸ್ ಮಾಡ್ತಕ್ಕಂತಹ ಒಂದು ಟಾಪಿಕ್ ಯಾವುದಪ್ಪ ಅಂದರೆ ಪ್ರಿಪೋಸಿಷನ್ ಅಂತಕ್ಕಂತಹ ಒಂದು ಟಾಪಿಕ್. ಸೊ ಈ ಒಂದು ಟಾಪಿಕ್ಕಿಗೆ ಸಂಬಂಧಪಟ್ಟಂತೆ ನಾವು ಇವತ್ತು ಸುಮಾರು 20 ಪ್ರಶ್ನೆಗಳನ್ನು ತೆಗೆದುಕೊಂಡು ಅವುಗಳಿಗೆ ಆನ್ಸರ್ಸನ್ನು ಯಾವ ರೀತಿ ಕಂಡುಹಿಡಿಯೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಬನ್ನಿ, ಫಸ್ಟ್ ಕ್ವೆಶನ್ ಏನಿದೆ ಅನ್ನೋದನ್ನು ನೋಡೋಣ. ವಿ ಹ್ಯಾವ್ ಅ ಮೀಟಿಂಗ್ ಡ್ಯಾಶ್ 10 AM ಅಂತ ಇದೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಡ್ಯಾಶ್ ಆದಮೇಲೆ ಇರತಕ್ಕಂತಹ 10 AM ಅಂತಕ್ಕಂಥದ್ದು. ಸೊ ಇದನ್ನು ನಮಗೆ ನೋಡಿದರೆ ಗೊತ್ತಾಗಬೇಕು, ಇದೊಂದು ಸ್ಪೆಸಿಫಿಕ್ ಟೈಮ್ ಅಂತೇಳಿ, ಸ್ಪೆಸಿಫಿಕ್ ಟೈಮ್ ಅಂತ ಗುರುತಿಸ್ಕೋಬೇಕು. ಸೊ ಈ ರೀತಿ ಸ್ಪೆಸಿಫಿಕ್ ಟೈಮ್ ಬಂದಾಗ ನಾವು ಯಾವಾಗಲೂ ಕೂಡ ಯೂಸ್ ಮಾಡ್ತಕ್ಕಂತಹದ್ದು ಯಾವುದಪ್ಪ ಅಂದರೆ ಎಟ್ ಅಂತಕ್ಕಂತಹ ಒಂದು ಪ್ರಿಪೋಸಿಷನನ್ನು ಫಿಲ್ ಮಾಡಬೇಕು. ಸೊ ಇಲ್ಲಿ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿರುತ್ತೆ. ನೋಡಿ, ಸ್ಪೆಸಿಫಿಕ್ ಟೈಮ್ ಇದ್ದರೆ ಅಥವಾ ಸ್ಪೆಸಿಫಿಕ್ ಆಗಿರ್ತಕ್ಕಂತಹ ಪ್ಲೇಸ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂದರೆ ಯಾವಾಗಲೂ ಕೂಡ ನಾವು ಎಟ್ಟನ್ನು ಯೂಸ್ ಮಾಡ್ತೇವೆ, ಇದನ್ನು ಮರಿಬೇಡಿ. ಸೆಕೆಂಡ್ ಕ್ವೆಶನ್ ನೋಡಿ, ಮೈ ಬರ್ತ್ಡೇ ಈಸ್ ಡ್ಯಾಶ್ 15th June ಅಂತ ಇದೆ. ಸೊ ಇಲ್ಲಿ ಗಮನಿಸಿ, ಡ್ಯಾಶ್ ಆದಮೇಲೆ ಇರ್ತಕ್ಕಂಥದ್ದು 15th June ಅಂತಕ್ಕಂಥದ್ದು, ಅಂದರೆ ಇಲ್ಲಿ ಒಂದು ಡೇಟನ್ನು ನಾವು ಗಮನಿಸ್ತಾ ಇದ್ದೇವೆ. ಸೊ ಈ ರೀತಿ ಯಾವುದೇ ಒಂದು ಡೇಟ್ ಇರ್ಬೋದು ಅಥವಾ ವಾರದ ಯಾವುದಾದ್ರೂ ಒಂದು ದಿನ ಇರ್ಬೋದು. ಡೇ ಅಂದರೆ ಸಂಡೇ, ಮಂಡೇ, ಈ ರೀತಿ ಏನು ಹೇಳ್ತೀವಲ್ವಾ, ಸಂಡೇ ಇರ್ಬೋದು, ಮಂಡೇ ಇರ್ಬೋದು, ಟ್ಯೂಸ್ಡೇ ಇರ್ಬೋದು. ಈ ರೀತಿ ವಾರಗಳ ಹೆಸರುಗಳನ್ನು ಕೊಟ್ಟಾಗ ನಾವು ಬಳಸ್ತಕ್ಕಂತಹ ಪ್ರಿಪೋಸಿಷನ್ ಯಾವುದಪ್ಪ ಅಂದರೆ ಆನ್ ಅಂತಕ್ಕಂಥದ್ದು. ಸೊ ಇಲ್ಲಿ ಗಮನಿಸಿ, ಮೈ ಬರ್ತ್ಡೇ ಈಸ್ ಆನ್ ಅಂತೇಳಿ ನಾವು ಫಿಲ್ ಮಾಡ್ತೇವೆ, ಆನ್ 15th June ಅಂತೇಳಿ. ಇನ್ನು ಥರ್ಡ್ ಕ್ವೆಶನ್ ನೋಡಿ, ಇಂಡಿಯನ್ ಖೋ ಟೀಮ್ ಒನ್ ದ ವರ್ಲ್ಡ್ ಕಪ್ ಡ್ಯಾಶ್ 2025 ಅಂತ ಇದೆ. ಸೊ 2025ರಲ್ಲಿ ನಡೆದಂತಹ ಖೋ ವರ್ಲ್ಡ್ ಕಪ್ ಏನು ನಡೀತೋ ಅದರ ಒಂದು ಚಾಂಪಿಯನ್ ಯಾರಾದರೂ ನಮ್ಮ ಭಾರತ ದೇಶದವರು ಆಗಿದ್ದಾರೆ. ಸೊ ಈ ರೀತಿ ನೋಡಿ, ಬ್ಲ್ಯಾಂಕ್ ಆದಮೇಲೆ ಒಂದು ಇಯರನ್ನು ಕೊಟ್ಟಿದ್ದಾರೆ. ಸೊ ಈ ರೀತಿ ಯಾವುದೇ ಒಂದು ಇಯರನ್ನು ಕೊಟ್ಟಾಗ ನೀವು ನೆನಪಿಟ್ಕೋಬೇಕು, ಆಗ ನಾವು ಇನ್ನಂತಕ್ಕಂತಹ ಪ್ರಿಪೋಸಿಷನನ್ನು ಫಿಲ್ ಮಾಡ್ತೇವೆ. ಸೊ ಇಲ್ಲಿ ಆಪ್ಷನ್ ಸಿ ದಲ್ಲಿ ಗಮನಿಸಬಹುದು, ಇನ್ನಂತಕ್ಕಂತಹ ಪ್ರಿಪೋಸಿಷನ್ ಇದೆ. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ಇನ್ನು ಫೋರ್ತ್ ಕ್ವೆಶನ್ ನೋಡಿ, ರಘು ಈಸ್ ಸ್ಟ್ಯಾಂಡಿಂಗ್ ಡ್ಯಾಶ್ ದ ಗೇಟ್ ಅಂತ ಇದೆ. ಸೊ ನೋಡಿ, ದ ಗೇಟ್ ಅಂತಕ್ಕಂಥದ್ದು ಡ್ಯಾಶ್ ಆದಮೇಲೆ ಇರ್ತಕ್ಕಂಥದ್ದು. ಸೊ ಇದೊಂದು ಸ್ಪೆಸಿಫಿಕ್ ಪ್ಲೇಸ್ ಆಗಿದೆ, ನೆನಪಿಟ್ಕೊಳ್ಳಿ. ಸ್ಪೆಸಿಫಿಕ್ ಅಂದರೆ ನಿರ್ದಿಷ್ಟಪಡಿಸಿರ್ತಕ್ಕಂತಹ ಒಂದು ಸ್ಥಳ ಅಂತೇಳಿ ನಾವು ಹೇಳಬಹುದಾಗಿದೆ, ಸ್ಪೆಸಿಫಿಕ್ ಪ್ಲೇಸ್ ಅಂತೇಳಿ. ಸೊ ಈ ರೀತಿ ಸ್ಪೆಸಿಫಿಕ್ ಪ್ಲೇಸನ್ನು ಕೊಟ್ಟಾಗ ನಾವು ಎಟ್ ಅಂತೇಳಿ ಪ್ರಿಪೋಸಿಷನನ್ನು ಬಳಸಬೇಕು. ಸೊ ಇಲ್ಲಿ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿರುತ್ತೆ. ರಘು ಈಸ್ ಸ್ಟ್ಯಾಂಡಿಂಗ್ ಎಟ್ ದ ಗೇಟ್ ಅಂತೇಳಿ. ಇನ್ನು ಫೋರ್ತ್ ನೋಡಿ, ಮನೋಜ್ ಲಿವ್ಸ್ ಡ್ಯಾಶ್ ಜಯನಗರ್ ಡ್ಯಾಶ್ ಬೆಂಗಳೂರು ಅಂತ ಇದೆ. ವಿದ್ಯಾರ್ಥಿಗಳೇ ಗಮನಿಸಿ, ಇಲ್ಲಿ ಡ್ಯಾಶ್ ಆದಮೇಲೆ 2 ಪ್ಲೇಸ್ಗಳು ಇದ್ದಾವೆ. ಸೊ ನಾವು 2 ಪ್ಲೇಸ್ಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ ಅಂತ ಅಂದಾಗ ಒಂದು ಪ್ಲೇಸ್ ಚಿಕ್ಕದಾಗಿದೆ, ಮತ್ತೊಂದು ಪ್ಲೇಸ್ ದೊಡ್ಡದಾಗಿದೆ. ಮತ್ತು ಈ ಒಂದು ಫಸ್ಟ್ ಪ್ಲೇಸ್ ಏನಿತ್ತೋ ಅದು ದೊಡ್ಡ ಪ್ಲೇಸ್ನ ಒಳಗಡೆ ಇರುತ್ತೆ. ಅಂದರೆ ಇಲ್ಲಿ ನೋಡಿ, ಜಯನಗರ ಅಂತಕ್ಕಂಥದ್ದು ಬೆಂಗಳೂರಿನಲ್ಲಿರ್ತಕ್ಕಂತಹ ಒಂದು ಪ್ಲೇಸ್ ಆಗಿರುತ್ತೆ. ಸೊ ಈ ರೀತಿ ಬಂದಾಗ ಚಿಕ್ಕ ಪ್ಲೇಸ್ ಯಾವುದಿರುತ್ತೋ ಅಲ್ಲಿ ನಾವು ಎಟ್ಟನ್ನು ಫಿಲ್ ಮಾಡ್ತೇವೆ, ಮತ್ತು ದೊಡ್ಡದಾಗಿರ್ತಕ್ಕಂತಹ ಪ್ಲೇಸ್ ನೆಕ್ಸ್ಟ್ ಏನಿರುತ್ತೋ ಅಲ್ಲಿ ನಾವು ಇನ್ನನ್ನು ಫಿಲ್ ಮಾಡಬೇಕು. ಸೊ ಎಟ್ ಮತ್ತು ಇನ್ ಇರತಕ್ಕಂತಹ ಆಪ್ಷನ್ ಯಾವುದು ಅಂತಕ್ಕಂಥದ್ದನ್ನು ಗಮನಿಸಿದಾಗ ನಮಗೆ ಉತ್ತರ ಸಿಗುತ್ತೆ. ಆಪ್ಷನ್ ಎ ದಲ್ಲಿ ಎಟ್ ಮತ್ತು ಇನ್ಗಳಿದ್ದಾವೆ. ಸೊ ಮನೋಜ್ ಲಿವ್ಸ್ ಎಟ್ ಜಯನಗರ್ ಇನ್ ಬೆಂಗಳೂರು ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರ. ಅದೇ ರೀತಿ ಇನ್ನು 6th ಕ್ವೆಶನ್ ಅನ್ನು ನೋಡೋಣ. ಹಿ ಈಸ್ ಸಿಟ್ಟಿಂಗ್ ಡ್ಯಾಶ್ ದ ಚೇರ್ ಅಂತ ಇದೆ. ನೋಡಿ ವಿದ್ಯಾರ್ಥಿಗಳೇ, ಒಂದು ಚೇರ್ ಇದೆ, ಆ ಚೇರ್ ಮೇಲೆ ಒಬ್ಬನು ಕೂತ್ಕೊಂಡಿದ್ದಾನೆ ಅಲ್ವಾ. ಸೊ ಇದನ್ನು ನಾವು ಚೇರ್ ಅಂತ ಅಂದ್ಕೊಂಡ್ರೆ, ಚೇರ್ ಇದು ಅಂತ ಅಂದ್ಕೊಳ್ಳೋಣ. ಇದರ ಮೇಲೆ ಇಲ್ಲಿ ಕೂತ್ಕೊಂಡಿದ್ದಾನೆ ವ್ಯಕ್ತಿ. ಸೊ ಈ ರೀತಿ ಆ ಒಂದು ಚೇರ್ಗೆ ಅಟ್ಯಾಚ್ ಆಗಿಬಿಟ್ಟು, ಅಂದರೆ ಆ ಒಂದು ಸರ್ಫೇಸ್ಗೆ ಟಚ್ ಆಗಿ ಕೂತ್ಕೊಂಡಿರೋ ಕಾರಣ ನಾವು ಆನ್ ಅಂತ ಯೂಸ್ ಮಾಡ್ತೇವೆ. ಯಾಕೆ ಇದು ಹೇಳ್ತಾ ಇದ್ದೇನೆ ಅಂದರೆ ನೋಡಿ, ಮೇಲೆ ಅಂತಕ್ಕಂತಹ ಒಂದು ಪದಕ್ಕೆ ಏನು ನಾವು ಮೇಲೆ ಅಂತ ಕನ್ನಡದಲ್ಲಿ ಹೇಳ್ತೀವೋ ಅದಕ್ಕೆ ಇಂಗ್ಲೀಷ್ನಲ್ಲಿ ನಾವು ಅನೇಕ ಪದಗಳನ್ನು ಬಳಸ್ತೇವೆ. ಅಬವ್ ಅಂತ ಬಳಸ್ತೇವೆ, ಓವರ್ ಅಂತ ಕೂಡ ಬಳಸ್ತೇವೆ, ಅದ್ರ ಜೊತೆಗೆ ಅಪಾನ್ ಅಂತಲೂ ಕೂಡ ಬಳಸ್ತೇವೆ.
ಆನ್ ಅಂತಕ್ಕೂ ಕೂಡ ಬಳಸ್ತೇವೆ. ಹೀಗೆ ಮೇಲೆ ಅನ್ನಲಿಕ್ಕೆ ಬೇರೆ ಬೇರೆ ಪದಗಳಿರ್ತವೆ. ಬಟ್ ಒಂದು ಸರ್ಫೇಸ್ಗೆ ಟಚ್ ಆಗಿದೆ ಅಂದರೆ, ಈಗ ನಾವು ಹೇಳಿದಾಗೆ ಹಿ ಸಿಟ್ಟಿಂಗ್ ಆನ್ ದ ಚೇರ್, ಅದರ ಜೊತೆಗೆ ಆನ್ ದ ವಾಲ್ ಅಂತಾನು ಕೂಡ, ಯಾಕೆಂದರೆ ಗೋಡೆಯ ಮೇಲೆ ಹಾಕಿರ್ತೇವಲ್ವ, ಅದು ಟಚ್ ಆಗಿರುತ್ತೆ ಗೋಡೆಗೆ, ಆಗಲೂ ಕೂಡ ಆನ್ ದ ವಾಲ್, ಈ ರೀತಿ ನಾವು ಪದಗಳನ್ನು ಬಳಸಬಹುದಾಗಿದೆ. ಸೊ ಆನ್ ಅಂತಕ್ಕಂಥದ್ದು ನೆನಪಿಟ್ಕೊಳ್ಳಿ. ಇನ್ನು 7th ಒನ್, ತಾಜ್ ಮಹಲ್ ಈಸ್ ಡ್ಯಾಶ್ ಆಗ್ರಾ ಡ್ಯಾಶ್ ಉತ್ತರ ಪ್ರದೇಶ್ ಅಂತ ಇದೆ. ಇದನ್ನು ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ. ಹೇಗೆ ಅಂದರೆ ನೋಡಿ, ಈಗ ಆಲ್ರೆಡಿ ನಾವೇನು 5th ಕ್ವಶನನ್ನು ಇಲ್ಲಿ ಡಿಸ್ಕಷನ್ ಮಾಡಿದ್ದೆವೋ ಅದೇ ಸೇಮ್ ರೂಲ್ ಇಲ್ಲೂ ಕೂಡ ಅಪ್ಲೈ ಆಗ್ತಾ ಇದೆ. ಇಲ್ಲಿ ನೋಡಿ, ಆಗ್ರಾ ಅಂತಕ್ಕಂಥದ್ದು ಒಂದು ಪ್ಲೇಸ್, ಉತ್ತರ ಪ್ರದೇಶ ಅಂತಕ್ಕಂಥದ್ದು ಕೂಡ ಒಂದು ರಾಜ್ಯದ ಹೆಸರಾಗಿದೆ. ಸೊ ಉತ್ತರ ಪ್ರದೇಶ ಇದು ಅಂತ ಅಂದ್ಕೊಂಡ್ರೆ ಅದರ ಒಳಗಡೆ ಆಗ್ರಾ ಇರುತ್ತೆ. ಸೊ ಆಗ್ರಾ ಅಂತಕ್ಕಂಥದ್ದು ಚಿಕ್ಕ ಪ್ಲೇಸ್ ಆಗಿರೋದ್ರಿಂದ ನಾವು ಇಲ್ಲಿ ಎಟ್ ಅಂತ ಬಳಸ್ತೇವೆ. ಇನ್ನು ಉತ್ತರ ಪ್ರದೇಶ ದೊಡ್ಡದಾಗಿರೋದ್ರಿಂದ ಇಲ್ಲಿ ಇನ್ ಬಳಸ್ತೇವೆ. ಸೊ ತಾಜ್ ಮಹಲ್ ಈಸ್ ಎಟ್ ಆಗ್ರಾ ಇನ್ ಉತ್ತರ ಪ್ರದೇಶ್ ಅಂತೇಳಿ. ಸೊ ಈ ಆಪ್ಷನ್ ಇರ್ತಕ್ಕಂಥದ್ದು ಆಪ್ಷನ್ ಬಿ ದಲ್ಲಿ ಇದು ಸರಿಯಾಗಿರುವ ಉತ್ತರ. ಇನ್ನು ಕ್ವಶನ್ ನಂಬರ್ 8ಗೆ ಹೋಗೋಣ. ದೇರ್ ಆರ್ 5 ಪೀಪಲ್ ಡ್ಯಾಶ್ ದ ಹಾಲ್ ಅಂತ ಇದೆ. ಸೊ ಒಂದು ಹಾಲ್ ಇದೆ, ಆ ಹಾಲ್ ಒಳಗಡೆ ಸುಮಾರು 5 ಜನಗಳು ಇದ್ದಾರೆ. ನೋಡಿ, 5 ಜನಗಳು ಒಂದು ಹಾಲಿನ ಒಳಗಡೆ ಇದ್ದಾರೆ. ಈ ರೀತಿ ಒಂದು ಬಾರ್ಡರ್ ಇರ್ತಕ್ಕಂತಹ ಪ್ಲೇಸ್ ಒಳಗಡೆ ಅವರಿದ್ದಾರೆ. ಸೊ ಇಲ್ಲಿ ನಾವು ಇನ್ನನ್ನು ತೆಗೆದುಕೊಳ್ತೇವೆ. ಒಂದು ಬಿಲ್ಡಿಂಗಿನ ಒಳಗಡೆ 4 ಗೋಡೆಗಳ ಮಧ್ಯದಲ್ಲಿದ್ದಾರೆ. ಸೊ ಇನ್ ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರ. ಇನ್ನು 9th, ದ ಕ್ಯಾಲೆಂಡರ್ ಈಸ್ ಡ್ಯಾಶ್ ದ ವಾಲ್. ಇದನ್ನು ಡಿಸ್ಕಷನ್ ಮಾಡಿದ್ದೇವೆ. ವಾಲ್ ಇದೆ, ಆ ಒಂದು ವಾಲ್ ಮೇಲೆ ನಾವು ಕ್ಯಾಲೆಂಡರನ್ನು ತೂಗು ಹಾಕಿದ್ದೇವೆ. ಸೊ ಆನ್ ದ ವಾಲ್ ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರ. ಇಲ್ಲೂ ಕೂಡ ಸರ್ಫೇಸ್ ಮೇಲೆ ಅಟ್ಯಾಚ್ ಆಗಿದೆ, ಇದು ಗಮನದಲ್ಲಿರಲಿ, ಸರ್ಫೇಸ್. ಇನ್ನು 10th ಕ್ವಶನ್, ದ ಬರ್ಡ್ ಜಂಪ್ಡ್ ಡ್ಯಾಶ್ ದ ವಾಟರ್ ಅಂತ ಇದೆ. ನೋಡಿ, ದ ಬರ್ಡ್ ಪಕ್ಷಿ ಏನು ಮಾಡ್ತಾ ಇದೆ, ಜಂಪ್ಡ್ ಅಂದರೆ ನೀರಿನ ಒಳಗಡೆ ಅದು ಜಂಪ್ ಮಾಡ್ತಾ ಇದೆ. ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಮೂಮೆಂಟನ್ನು ನಾವು ಗಮನಿಸಿದರೆ, ಅಂದರೆ ಈ ರೀತಿ ಮೂಮೆಂಟ್ ಇದೆ. ಸೊ ಮೂಮೆಂಟ್ ಇದ್ದಾಗ ನಾವು ಇಂಟು ಅಂತಕ್ಕಂಥದ್ದನ್ನು ಬಳಸ್ತೇವೆ. ಒಂದರಿಂದ ಇನ್ನೊಂದರ ಒಳಗಡೆ ಧುಮುಕತಕ್ಕಂಥದ್ದು. ಸೊ ಇಲ್ಲಿ ಇಂಟು ಅನ್ನು ಫಿಲ್ ಮಾಡ್ತೇವೆ. ದ ಬರ್ಡ್ ಜಂಪ್ಡ್ ಇನ್ ಟು ದ ವಾಟರ್ ಅಂತಕ್ಕಂಥದ್ದು ಸರಿಯಾಗಿರುವ ಪ್ರಿಪೋಸಿಷನ್. ಇನ್ನು ಕ್ವಶನ್ ನಂಬರ್ 11 ನೋಡಿ, ದ ಸ್ನೇಕ್ ವಾಸ್ ಕಿಲ್ಡ್ ಡ್ಯಾಶ್ ರವಿ ಡ್ಯಾಶ್ ಅ ಸ್ಟಿಕ್ ಅಂತ ಇದೆ. ಇಲ್ಲಿ ಗಮನಿಸಿ, ಇದು ಪ್ಯಾಸಿವ್ ವಾಯ್ಸಲ್ಲಿ ನಾವು ಮೊದಲನೇ ಸೆಂಟೆನ್ಸನ್ನು ಗಮನಿಸ್ತಾ ಇದ್ದೇವೆ. ದ ಸ್ನೇಕ್ ವಾಸ್ ಕಿಲ್ಡ್ ಡ್ಯಾಶ್ ರವಿ ಅಂತ ಇದೆ ಅಲ್ವಾ. ಪ್ಯಾಸಿವ್ ಫಾರ್ಮಲ್ಲಿ ಇರೋದ್ರಿಂದ ನಾವು ಬೈ ಅಂತಕ್ಕಂತಹ ಪ್ರಿಪೋಸಿಷನನ್ನು ಫಿಲ್ ಮಾಡ್ತೇವೆ. ಡ್ಯಾಶ್ ಅ ಸ್ಟಿಕ್ ಅಂತ ಇದೆ. ಯಾವುದಾದ್ರೂ ಒಂದು ಮಟೀರಿಯಲಿಂದ ನಾವೇನಾದರೂ ಕೆಲಸವನ್ನು ಮಾಡ್ತಾ ಇದ್ದರೆ ಅಥವಾ ಇನ್ಸ್ಟ್ರೂಮೆಂಟನ್ನು ಬಳಸಿಕೊಂಡು ಕೆಲಸವನ್ನು ಮಾಡ್ತಾ ಇದ್ದರೆ ನಾವು ವಿತ್ ಅಂತಕ್ಕಂಥದ್ದನ್ನು ಫಿಲ್ ಮಾಡ್ತೇವೆ. ಸೊ ಇಲ್ಲಿ ಬೈ ಮತ್ತು ವಿತ್ ಇರ್ತಕ್ಕಂಥದ್ದು ಆಪ್ಷನ್ ಸಿ ಆಗಿದೆ, ಇದುವೇ ಸರಿಯಾಗಿರುವ ಉತ್ತರ. ಇನ್ನು ಕ್ವಶನ್ ನಂಬರ್ 12, ಇಟ್ ಹ್ಯಾಸ್ ಬೀನ್ ರೈನಿಂಗ್ ಡ್ಯಾಶ್ ಮಾರ್ನಿಂಗ್ ಅಂತ ಇದೆ. ಇಲ್ಲಿ ಗಮನಿಸಿ, ಡ್ಯಾಶ್ ಮಾರ್ನಿಂಗ್ ಅಂದರೆ ಬೆಳಗ್ಗೆಯಿಂದ ಅಂತಕ್ಕಂಥದ್ದು ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂತಹ ಪಾಯಿಂಟ್ ಆಫ್ ಟೈಮ್ ಇಲ್ಲಿ ಗಮನಿಸಬಹುದು. ಇದು ನೆನಪಿರಲಿ, ಪಾಯಿಂಟ್ ಆಫ್ ಟೈಮ್. ಈ ರೀತಿ ಪಾಯಿಂಟ್ ಆಫ್ ಟೈಮ್ ಬಂದಾಗ ನಾವು ಸಿನ್ಸ್ ಅಂತಕ್ಕಂತಹ ಪ್ರಿಪೋಸಿಷನನ್ನು ಫಿಲ್ ಮಾಡ್ತೇವೆ. ಸೊ ಆನ್ಸರ್ ಏನಾಗುತ್ತೆ, ಇಟ್ ಹ್ಯಾಸ್ ಬೀನ್ ರೈನಿಂಗ್ ಸಿನ್ಸ್ ಮಾರ್ನಿಂಗ್. ಒಂದು ವೇಳೆ ನೋಡಿ 13th ಕ್ವಶನ್ ಅನ್ನು ಕೂಡ ಇಲ್ಲಿ ಗಮನಿಸಿ, 12 ಮತ್ತು 13 ಎರಡು ಪ್ರಶ್ನೆಗಳನ್ನು ಒಟ್ಟಿಗೆ ನೀವು ಗಮನಿಸಬೇಕು. ಇಟ್ ಹ್ಯಾಸ್ ಬೀನ್ ರೈನಿಂಗ್ ಡ್ಯಾಶ್ 2 hours. ಇಲ್ಲಿ ಗಮನಿಸಿ, 2 hours ಅಂತಕ್ಕಂಥದ್ದು ಏನಿದೆನೋ ಇದು ಪೀರಿಯಡ್ ಆಫ್ ಟೈಮ್ ಆಗಿದೆ, ಪೀರಿಯಡ್ ಆಫ್ ಟೈಮ್. ಸೊ ಈ ರೀತಿ ಪೀರಿಯಡ್ ಆಫ್ ಟೈಮ್ ಇದ್ದಾಗ ನಾವು ಫಾರ್ ಅಂತಕ್ಕಂಥದ್ದನ್ನು ಬಳಸ್ತೇವೆ. ಪೀರಿಯಡ್ ಆಫ್ ಟೈಮ್ ಅಂದರೆ ಈಗ ನೋಡಿ 2 hours, ಇಲ್ಲಿಂದ ಇಲ್ಲಿಯವರೆಗೂ 2 hours ಸಮಯ ಒಂದು ಪೀರಿಯಡ್ ಇದೆ. ಸೊ ನಾವು ಇಲ್ಲೇನು ಮಾಡ್ತೇವೆ, ಫಾರನ್ನು ಯೂಸ್ ಮಾಡ್ತೇವೆ. ಇನ್ನು ಕ್ವಶನ್ ನಂಬರ್ 14, ಸಂಗೀತ ವಿಲ್ ಗೋ ಟು ಕಾಲೇಜ್ ಡ್ಯಾಶ್ ನವೆಂಬರ್ ಅಂತ ಇದೆ. ಇಲ್ಲಿ ನಾವು ಫ್ರಾಮ್ ಅಂತಕ್ಕಂತಹ ಪ್ರಿಪೋಸಿಷನನ್ನು ಫಿಲ್ ಮಾಡಬೇಕಾಗುತ್ತೆ. ಸಂಗೀತ ವಿಲ್ ಗೋ ಟು ಕಾಲೇಜ್ ಫ್ರಾಮ್ ನವೆಂಬರ್. ಫ್ರಮ್ ಇರತಕ್ಕಂಥದ್ದು ಆಪ್ಷನ್ ಎ ಆಗಿದೆ. ಇನ್ನು 15th ಒನ್, ಮೈ ಫ್ರೆಂಡ್ ಹ್ಯಾಸ್ ಬೀನ್ ಇಲ್ ಡ್ಯಾಶ್ 2 days ಅಂತ ಇದೆ. ಸೊ ನನ್ನ ಫ್ರೆಂಡ್ಗೆ
2 ದಿನಗಳಿಂದ ಆರೋಗ್ಯ ಸರಿ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ಮೀನಿಂಗ್ ಬರಬೇಕಾಗಿದೆ. ಸೊ ಇಲ್ಲೂ ಕೂಡ ಅಷ್ಟೇ ಫಾರ್ ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರ. ಯಾಕೆಂದರೆ 2 days 2 ದಿನಗಳಿಂದ ಯಾವುದು ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ಇಲ್ಲಿ ಕಾಣಿಸ್ತಾ ಇಲ್ಲ. ಇಲ್ಲಿ ಕಾಣಿಸ್ತಾ ಇರತಕ್ಕಂಥದ್ದು ಪೀರಿಯಡ್ ಆಫ್ ಟೈಮ್. ಹಾಗಾಗಿ ಇಲ್ಲಿ ಅಂದರೆ ಪೀರಿಯಡ್ ಆಫ್ ಟೈಮ್ ಈ ರೀತಿ ನಮಗೆ ಒಂದು ಟೈಮ್ ಇದೆ. ಹಾಗಾಗಿ ಸರಿಯಾಗಿರುವ ಉತ್ತರ ಆಪ್ಷನ್ ಡಿ ಆಗಿದೆ. ಕ್ವೆಶ್ಚನ್ ನಂಬರ್ 16 ನೋಡಿ. ಐ ವಿಲ್ ಕಂಪ್ಲೀಟ್ ದ ವರ್ಕ್ ಡ್ಯಾಶ್ ಅ ವೀಕ್ ಅಂತ ಇದೆ. ಸೊ ಒಂದು ವಾರದಲ್ಲಿ ನಾನು ಕೆಲಸವನ್ನು ಮುಗಿಸುತ್ತೇನೆ ಅಂತಕ್ಕಂತಹ ಸ್ಟೇಟ್ಮೆಂಟ್ ಇಲ್ಲಿ ಬರಬೇಕಾಗಿದೆ. ವಿದ್ಯಾರ್ಥಿಗಳೇ ಇಲ್ಲಿ ಸರಿಯಾಗಿ ಗಮನಿಸಿ. ಇಲ್ಲಿ 2 ಪಾಸಿಬಿಲಿಟಿಯನ್ನು ನಾವು ನೋಡ್ತಾ ಇದ್ದೇವೆ. ಮೊದಲನೇ ಪಾಸಿಬಿಲಿಟಿ ಏನಪ್ಪ ಅಂದರೆ ಅ ವೀಕ್ ಅಂತ ಇದೆ, ಅಂದರೆ ಒಂದು ವಾರದ ಒಳಗಡೆ ಅಂತೇಳಿ ಅಲ್ವಾ. ಒಂದು ವಾರದ ಒಳಗಡೆನೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಇನ್ನೊಂದೇನಿದೆ ಅಂದರೆ ಒಂದು ತಿಂಗಳ ಅಂದರೆ ಒಂದು ವಾರದಲ್ಲಿ ಕಂಪ್ಲೀಟಾಗಿ ವಾರದಲ್ಲಿ ಏನು 7 days ಇರ್ತವೋ ಆ 7 days ಕೂಡ ತೆಗೆದುಕೊಳ್ತಕ್ಕಂಥದ್ದು. ಇಲ್ಲಿ ಒಳಗಡೆ ಅಂದರೆ ಅದು 3 ದಿನಕ್ಕಾಗ್ಬೋದು ಅಥವಾ 4 ದಿನಕ್ಕಾಗ್ಬೋದು, 5 ದಿನಕ್ಕಾಗ್ಬೋದು, 6 ದಿನಕ್ಕಾಗ್ಬೋದು, ಯಾವಾಗ ಬೇಕಾದರೂ ಆಗ್ಬೋದು. ಸೊ ಈ ರೀತಿ 2 ಸನ್ನಿವೇಶಗಳನ್ನು ನಾವು ಇಲ್ಲಿ ತೆಗೆದುಕೊಳ್ಬೇಕಾಗುತ್ತೆ. ಮೊದಲನೇ ಸನ್ನಿವೇಶದಲ್ಲಿ ಅಂದರೆ ಒಂದು ವಾರದ ಒಳಗಡೆನೆ ಮುಗಿಸ್ತೀನಿ ಅನ್ನೋದಾದರೆ ಇಲ್ಲಿ ವಿತಿನ್ ಅಂತಕ್ಕಂಥದ್ದನ್ನು ತೆಗೆದುಕೊಳ್ಬೇಕಾಗುತ್ತೆ. ವಿತಿನ್ ಅಂತಕ್ಕಂಥದ್ದು ಆಗ ಆಪ್ಷನ್ ಡಿ ಏನಿದೆನೋ ಇದು ಸರಿಯಾಗಿರುವ ಉತ್ತರ ಆಗುತ್ತೆ. ಒಂದು ವೇಳೆ ನಾನು ಕಂಪ್ಲೀಟಾಗಿ 7 days ಕೂಡ ತೆಗೆದುಕೊಳ್ತೇನೆ ಅನ್ನೋದೇ ಆದರೆ ಇನ್ನಂತಕ್ಕಂಥದ್ದು ಸರಿಯಾಗಿರುವ ಉತ್ತರ ಆಗಿರುತ್ತೆ. ಸೊ ಇವೆರಡೂ ಕೂಡ ಇಲ್ಲಿ ಪಾಸಿಬಿಲಿಟಿ ಇದ್ದಾವೆ. ಸಂದರ್ಭಕ್ಕನುಗುಣವಾಗಿ ನೀವು ಫಿಲ್ ಮಾಡಬೇಕಾಗುತ್ತೆ. ಇನ್ನು ಕ್ವೆಶ್ಚನ್ ನಂಬರ್ 17. ರಘು ವೆಂಟ್ ಡ್ಯಾಶ್ ರೋಡ್ ಅಂತ ಇದೆ. ಸೊ ಇಲ್ಲಿ ಗಮನಿಸಬೇಕಾಗಿರತಕ್ಕಂಥದ್ದು ಆ ಒಂದು ರಸ್ತೆ ಇದೆ ಅಂದಾಗ ಆ ರಸ್ತೆಯ ಉದ್ದಕ್ಕೂ ಈ ರವಿ ಅಂತಕ್ಕಂಥದ್ದವನು ಏನು ಮಾಡ್ತಾ ಇದ್ದಾನೆ, ನಡೆದುಕೊಂಡು ಹೋಗ್ತಾನೆ. ಸೊ ಈ ರೀತಿ ಇದ್ದಾಗ ನಾವು ಅಲಾಂಗ್ ಅಂತೇಳಿ ಫಿಲ್ ಮಾಡ್ತೇವೆ. ಅಬವ್ ಅಂದರೆ ರಸ್ತೆಯ ಮೇಲೆ ಅಂತರದಲ್ಲಿ ಏನು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಇನ್ನು ರಸ್ತೆಯ ಒಳಗಡೆನೂ ಹೋಗೋಕ್ಕಾಗೋದಿಲ್ಲ. ಫಾರ್ ಅಂತಕ್ಕಂಥದ್ದು ಬರೋದಿಲ್ಲ. ಸೊ ಇಲ್ಲಿ ಅಲಾಂಗನ್ನು ಫಿಲ್ ಮಾಡ್ತೇವೆ. ಕ್ವೆಶ್ಚನ್ ನಂಬರ್ 18. ಐ ವಾಕ್ಡ್ ಡ್ಯಾಶ್ ದ ರೋಡ್ ಡ್ಯಾಶ್ ಮೈ ಫ್ರೆಂಡ್ ಅಂತಕ್ಕಂಥದ್ದು ಕ್ವೆಶನ್ ಆಗಿದೆ. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಐ ವಾಕ್ಡ್ ಇನ್ ದ ರೋಡ್ ಅಂತ ಅನ್ಲಿಕ್ಕೆ ಬರೋದಿಲ್ಲ. ಅದೇ ರೀತಿ ಅಬೌವ್ ದ ರೋಡ್ ಕೂಡ ಬರೋದಿಲ್ಲ. ಆಪ್ಷನ್ ಸಿ ನೋಡಿ, ಅಲಾಂಗ್. ಮೊದಲಿಗೆ ಆಲ್ರೆಡಿ ಹೇಳಿದ ಹಾಗೆ ರಸ್ತೆ ಇದೆ, ಆ ರಸ್ತೆಯಲ್ಲಿ ನಡೆದುಕೊಂಡು ರಸ್ತೆಯ ಉದ್ದಕ್ಕೂ ಕೂಡ ನಡೆದುಕೊಂಡು ಹೋಗ್ತಾ ಇರೋ ಕಾರಣ ಅಲಾಂಗ್ ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರ. ಅದೇ ರೀತಿ ಅಲಾಂಗ್ ವಿತ್, ನನ್ನ ಫ್ರೆಂಡ್ ಜೊತೆ ಯಾವುದಾವುದು ವ್ಯಕ್ತಿಯ ಜೊತೆ ಹೋಗ್ತಾ ಇದ್ದೀವಿ ಅಂದರೆ ಅಲಾಂಗ್ ಅಂತಕ್ಕಂಥದ್ದನ್ನು ಅಲಾಂಗ್ ವಿತ್ ಅಂತಕ್ಕಂಥದ್ದನ್ನು ಬಳಸ್ತೇವೆ. ಸೊ ಇಲ್ಲಿ ಮೊದಲನೇ ಆಯ್ಕೆ ಅಲಾಂಗ್ ಆಗಿರುತ್ತೆ, ಸೆಕೆಂಡ್ ಆಯ್ಕೆ ಅಲಾಂಗ್ ವಿತ್ ಆಗಿರುತ್ತೆ. ಸೊ ಈ ರೀತಿ ಇರ್ತಕ್ಕಂಥದ್ದು ಆಪ್ಷನ್ ಸಿ, ಇಟ್ ಈಸ್ ದ ರೈಟ್ ಆನ್ಸರ್. ಇನ್ನು ಕ್ವೆಶ್ಚನ್ ನಂಬರ್ 19. ದೆರ್ ಈಸ್ ಎ ರೆಸ್ಟೋರೆಂಟ್ ಡ್ಯಾಶ್ ಮೈ ಹೌಸ್ ಅಂತ ಇದೆ. ಇಲ್ಲಿ ವಿತ್, ಇನ್ ಫ್ರಂಟ್ ಆಫ್, ಅಲಾಂಗ್, ಬಿಫೋರ್ ಇದ್ದೇವೆ. ದೆರ್ ಈಸ್ ಎ ರೆಸ್ಟೋರೆಂಟ್ ವಿತ್ ಮೈ ಹೌಸ್ ಅಂತಕ್ಕಂಥದ್ದು ಬರೋದಿಲ್ಲ. ಇನ್ನು ಇನ್ ಫ್ರಂಟ್ ಆಫ್ ಅಂದರೆ ಮುಂದ್ಗಡೆ, ನನ್ನ ಮನೆಯ ಮುಂದೆ ರೆಸ್ಟೋರೆಂಟ್ ಇದೆ ಅಂತಕ್ಕಂತಹ ಮೀನಿಂಗ್ ಇಲ್ಲಿ ಬರ್ತಾ ಇದೆ. ಸೊ ಇನ್ ಫ್ರಂಟ್ ಆಫ್ ಅಂತಕ್ಕಂಥದ್ದು ಪಾಸಿಬಿಲಿಟಿ ಇದೆ. ಇನ್ನು ಸಿ, ಅಲಾಂಗ್ ಅಂತಕ್ಕಂಥದ್ದು ಬರೋದಿಲ್ಲ. ಇನ್ನು ಬಿಫೋರ್, ಮುಂದ್ಗಡೆ ನೋಡಿ, ಇನ್ ಫ್ರಂಟ್ ಆಫ್ ಮತ್ತು ಬಿಫೋರ್ ಇವೆರಡೂ ಕೂಡ ಒಂದೇ ಮೀನಿಂಗನ್ನು ಕೊಡ್ತವೆ. ಆದರೆ ನಾವು ಇಲ್ಲಿ ಒಂದು ವಿಷಯವನ್ನು ಗಮನಿಸಬೇಕು. ರೆಸ್ಟೋರೆಂಟ್ ಅಂತಕ್ಕಂಥದ್ದು ಅದು ನಾನ್ ಲಿವಿಂಗ್ ಥಿಂಗ್ ಆಗಿದೆ. ಸೊ ಈ ರೀತಿ ನಾನ್ ಲಿವಿಂಗ್ ಥಿಂಗ್ ಬಂದರೆ ನಾವು ಏನು ಮಾಡ್ತೀವಿ ಅಂದರೆ ಇನ್ ಫ್ರಂಟ್ ಆಫನ್ನು ತೆಗೆದುಕೊಳ್ಬೇಕು. ಇನ್ ಫ್ರಂಟ್ ಆಫ್ ಬರುತ್ತೆ. ಇನ್ನು ಬಿಫೋರ್ನ ಯಾಕೆ ತೆಗೆದುಕೊಳ್ಳೋದಿಲ್ಲ ಅಂದರೆ ಇದನ್ನು ನಾವು ಒಬ್ಬ ವ್ಯಕ್ತಿ ಅಥವಾ ಲಿವಿಂಗ್ ಪರ್ಸನ್ ಅಥವಾ ಥಿಂಗ್ ಇದ್ದರೆ ಆಗ ನಾವು ಎನಿಮಲ್ ಇದ್ದರೆ ಬಿಫೋರನ್ನು ಬಳಸಬಹುದಾಗಿದೆ. ಇದರ ಬಗ್ಗೆ ಕ್ವೆಶ್ಚನ್ ನಂಬರ್ 20 ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಕ್ವೆಶ್ಚನ್ 20 ನೋಡಿ. ಕ್ವೆಶ್ಚನ್ ನಂಬರ್ 20. ನೋ ಒನ್ ಕೇರ್ಸ್ ಟು ಸ್ಪೀಕ್ ಡ್ಯಾಶ್ ಬಿಫೋರ್ ಮೈ ಫಾದರ್ ಅಂತ ಇದೆ. ಸೊ ಇಲ್ಲೂ ಕೂಡ ಇನ್ ಫ್ರಂಟ್ ಆಫ್ ಅಂತಕ್ಕಂಥದ್ದು ಮುಂದ್ಗಡೆ ಅಂತ, ಬಿಫೋರ್ ಅಂತಕ್ಕಂಥದ್ದು ಮುಂದ್ಗಡೆ. ಇವೆರಡರಲ್ಲಿ ಒಂದು ಆಯ್ಕೆ ಇರುತ್ತೆ. ಇನ್ನು ಸಿ ಮತ್ತು ಡಿ ಎರಡು ಕೂಡ ಬರೋದಿಲ್ಲ. ಮೊದಲಿಗೆ ಹೇಳಿದಾಗೆ ಇನ್ ಫ್ರಂಟ್ ಆಫನ್ನು ನಾನ್ ಲಿವಿಂಗ್ ಥಿಂಗ್ಸ್ ಇದ್ದರೆ ಬಳಸಬೇಕು. ನೆನಪಿಟ್ಕೊಳ್ಳಿ, ನಾನ್ ಲಿವಿಂಗ್ ಥಿಂಗ್ಸ್ ಇದ್ದಾಗ ಬಳಸ್ತೇವೆ. ಮತ್ತು ಬಿಫೋರನ್ನು ಲಿವಿಂಗ್ ಪರ್ಸನ್ ಅಂತ ಅನ್ಕೋಬಹುದು. ನಾವಿಲ್ಲಿ ಲಿವಿಂಗ್ ಪರ್ಸನ್ ಇದ್ದರೆ ಬಳಸ್ತೇವೆ. ಸೊ ಇಲ್ಲಿ
ಫಾದರ್ ಅಂತಕ್ಕಂಥವ್ರು ಲಿವಿಂಗ್ ಪರ್ಸನ್ ಆಗಿರೋದ್ರಿಂದ ಇಲ್ಲಿ ನಾವು ಬಿಫೋರನ್ನು ಫಿಲ್ ಮಾಡ್ತೇವೆ. ವಿದ್ಯಾರ್ಥಿಗಳೇ, ನಿಮಗೆ ಈ ವಿಡಿಯೋ ಪ್ರಿಪೋಸಿಷನ್ಗಳನ್ನು ಕಲೀಲಿಕ್ಕೆ ಹೆಲ್ಪ್ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ. ಟೇಕ್ ಕೇರ್, ಕೀಪ್ ಲರ್ನಿಂಗ್.